ಕರ್ನಾಟಕದ ರಾಜ್ಯ ಹಸಿರು ಸೇನೆಯ ಚಿಕ್ಕಮಗಳೂರು ಟು ಬೆಂಗಳೂರು ಪಾದಯಾತ್ರೆ ಇಂದು ಬೆಂಗಳೂರಿನ ಯಶವಂತಪುರ RMC 2ನಲ್ಲಿ ಪ್ರತಿಭಟನೆ ಪ್ರಾರಂಭವಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನೆಯ ಮಧ್ಯ ಮಾತಿನ ಚಕಮಕಿ. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನು ಬಸ್ಸಿನಲ್ಲಿ ತುಂಬಿ ಫ್ರೀಡಂ ಪಾರ್ಕ್ ಕಡೆ ಕರೆದುಕೊಂಡು ಹೋಗಿದ್ರು. ಅದರ ಪಟ್ಟು ಬಿಡದ ರೈತರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರಿಸಿದ್ರು. ಆಗ ಸರ್ಕಾರ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸಚಿವರಿಗೆ ಅಲ್ಲಿಗೆ ಕಳಿಸಿದ್ರು. ಆಗ ಸಚಿವರು ಬಂದು ರೈತರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಆಗ ರೈತರ ಬೇಡಿಕೆ ಮನವಿ ಪತ್ರ ಸ್ವೀಕರಿಸಿ ಸದನದಲ್ಲಿ ನಾನು ಇದರ ಬಗ್ಗೆ ಚರ್ಚಿಸಿ ಪ್ರಾಮಾಣಿಕವಾಗಿ ಈ ನಿಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ನಿಮ್ಮ ಬೇಡಿಕೆಯನ್ನು ಬಗೆಹರಿಸುತ್ತೇನೆ. ಪ್ರತಿಭಟನೆ ಮಾಡ್ತಿರುವಾಗ ರೈತ ಒಬ್ಬ ಹೃದಯಾಘಾತದಿಂದ ಕುಸಿದು ಬಿದ್ದು ಕೂಡಲೇ ಆಂಬ್ಯುಲೆನ್ಸ್ ಕರೆಸಿ ರೈತನಿಗೆ ಆಸ್ಪತ್ರೆಗೆ ದಾಖಲಿಸಿದ್ರು. ಸಚಿವರು ಹೋದ ನಂತರ ರೈತರು ಪ್ರತಿಭಟನೆ ಮುಂದುವರಿಸಿದ್ರು. ನಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡಲು ರೈತರು ಪಟ್ಟು ಹಿಡಿದ್ರು. ನಂತರ ಪೊಲೀಸ್ ಅವರು ವಿಷಯ ಮುಟ್ಟಿಸಿ ಅವರನ್ನು ರಾಜ್ಯಪಾಲರ ಕಚೇರಿ ಹತ್ತಿರ ಕರೆದುಕೊಂಡು ಹೋಗಿದ್ರು ಮತ್ತು ಮನವಿ ಪತ್ರ ರಾಜ್ಯಪಾಲರ ಕಚೇರಿಯಲ್ಲಿ ತಲುಪಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರು ಮಂಜೇಗೌಡ ಹಾಗೂ ರಾಜ್ಯದ ಯುವ ಅಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡರು, ರಾಜ್ಯ ಉಪಾಧ್ಯಕ್ಷರು ಸೋಮಶೇಖರ್, ಹಾಸನ್, ಆಂಜನೇಯ ಮೂರ್ತಿ, ನಗರ ಜಿಲ್ಲೆಯ ಅಧ್ಯಕ್ಷರು ಮುದ್ದೇಗೌಡರು, ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರು, ಹಾಸನ ಜಿಲ್ಲೆ ಮಹಿಳಾ ಘಟಕದ ಯುವ ಅಧ್ಯಕ್ಷರು ಕುಸುಮಾ ಶೆಟಗೆರೆ, ಗ್ರಾಮಸ್ಥರು, ರೈತರು ಮತ್ತು ಮಹಿಳೆ ಕಾರ್ಯಕರ್ತರು ರಾಜೇಶ್ವರಿ ರವಿ ಪಾಲ್ಗೊಂಡಿದ್ದರು. ವೇದಿಕೆ ಮುಂಭಾಗದಲ್ಲಿ ಬರಬೇಕು. ದಯವಿಟ್ಟು ಈಗ ಕಳೆದ 4-5 ದಶಕಗಳಿಂದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಹಳ್ಳಪ್ಪದ ಮಂಜೇಗೌಡರು ಕಳೆದ 8 ರೈತರ ಇವತ್ತು ಕಷ್ಟಕ್ಕೆ ಸ್ಪಂದಿಸಲಾರದಂತ ಸರ್ಕಾರಕ್ಕೆ ಇವತ್ತು ಧಿಕ್ಕಾರ ಹೇಳೋದ್ರ ಜೊತೆಗೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಚಳವಳಿಗೆ ಕೃಷಿಗೆ ಸಂಬಂಧಿಸಿದಂತೆ ಮತ್ತು ಅರಣ್ಯಕ್ಕೆ ಸಂಬಂಧಿಸಿದಂತೆ ಮಂತ್ರಿಗಳು ಬಂದು ಈ 8 ದಿನಗಳ ಪಾದಯಾತ್ರೆ ಈ ಕಡೆ ಏಕಿನ ಮೇಲೆ ಏನು ಸರ್ಕಾರ ಹೋಗುತ್ತೆ ಅಂದ್ಬಿಟ್ಟು ಏನು ಬೋರ್ಡ್ ಹಾಕ್ತಿದ್ದು ಹಾಕಿದ್ದೆ, ಕಲ್ಲು ಉದ್ಘಾಟನೆ ಮಾಡಿದ್ದೆ, ಆ ಮೇಕೆದಾಟು ಇನ್ನು ಹಂಗೆ ಉಳಿದಿದ್ದು, ಇನ್ನೊಂದು ನೀರು ಬರೋಕ್ಕಾಗಿಲ್ಲ. ಆ ನೀರು ಎಲ್ಲಿಗಂತ ಬತ್ತು ಸಕ್ತೇಶ್ಪುರದಿಂದ 10 ಕಿಲೋಮೀಟರ್ ಬರ್ತದೆ, ಮಾಯಾಗೋಗ್ಬೇಕು. ಇಡೀ ಕೋಟಿ ಗಂಟ ದುಡ್ಡು ಅದು ಸತ್ತ ಲೂಟಿ ಹೋಗ್ಬಿಟ್ರಿ ಕಳ್ಳರು. ಎಲ್ಲೈತೆ ದುಡ್ಡು? ಜನ ಏನು ಕೂತಿದ್ದಾರೆ ಅವ್ರಿಗೆ ಇವತ್ತು ಅರ್ಥ ಆಗ್ಬೇಕು. ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ಬೇಕು, ರಾಜ್ಯದ ಗೃಹ ಮಂತ್ರಿಗೆ ಅರ್ಥ ಆಗ್ಬೇಕು, ಕಂದಾಯ ಮಂತ್ರಿಗೆ ಅರ್ಥ ಆಗ್ಬೇಕು. ಯಾಕೆ ಹೋಗ್ತಾ ಇದೀವಿ? ನಮ್ಮ ಒಂದು ದನಗಳು ಇಟ್ಕೊಂಡಿರ್ತಾರೆ. ಆಟ ಆಡೋಕ್ಕೆ ಇಲ್ಲಿ ಕುಣಿಯಕ್ಕೆ ಬಂದಿಲ್ಲ ಯಾರು. 8 ದಿವಸ ರೈತರು ಹೆಣ್ಮಕ್ಳು ಪಾದಯಾತ್ರೆ ಮಾಡ್ತಾರೆ.
ಎಷ್ಟಿದೆ ಫೈಲ್ ಕೊಟ್ಟಿದ್ದೀನಿ? ಹಾಂ ಮೂರು ಜೆರಾಕ್ಸು ನೀವೇ ತಗೊಂಡೋಗೋಣ. ಇದು ಜೆರಾಕ್ಸ್ ಕಾಪಿ ಇದೆಯಾ? ನೀವು ಸೆಲ್ಫಿ ತೆಗೆದ್ರೆ ಮ್ಯೂಸ್ ಹಾಕಕ್ಕಾಗಲ್ಲ. ಟಪಲ್ ಹಾಕ್ಬಿಟ್ಟಿದ್ರು. ಆದಾಯ ಕಡೆ ಆಯ್ತು. ಬಂದಾಯ್ತು ಬಂದ್ಕೊಂತಿಲ್ಲಮ್ಮ ಇಲ್ಲ ಒಂದೊಂದು ಫೈಲು ಜೆರಾಕ್ಸ್ ಜೆರಾಕ್ಸು ಜೆರಾಕ್ಸ್ ನೋಡಮ್ಮ ನೋಡಿ ಐತೆ ಅದಲ್ಲಿ ಡಾಕ್ಟರ್ ಪೇಪರ್ ಎಲ್ಲ ಸಿಕ್ಕಿರ್ತಾರೆ. ಜಾನುವಾರುಗಳು ಜನ ಜಾನುವಾರುಗಳು ಅಲ್ಲ ಅದು ಹೊಡೆದಾಕಿ